ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ಇವತ್ತು ನಿಮ್ಮ ಸ್ಕಿನ್ ಮೇಲೆ ಪಿಂಪಲ್ಸ್ ಆಗಲಿ, ಗುಳ್ಳೆಗಳ ಸಮಸ್ಯೆ, ಪಿಗ್ಮಿಟೇಷನ್ ಸಮಸ್ಯೆ ಇದ್ದರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿದ್ರೆ ಎಷ್ಟು ಸುಂದರವಾಗಿ ಹೊಳಪು ತರಬಹುದು ಅಂತ ನೋಡಿಬಿಡಿ. ಬನ್ನಿ, ತುಂಬಾ ಸಿಂಪಲ್ಲಾಗಿ ಮಾಡುವಂಥ ಈ ಹೋಮ್ ಮೇಡ್ ರೆಮಿಡಿ ತೋರಿಸ್ಕೊಡ್ತೀನಿ. ಇವಾಗ ಒಂದು ಗಾಜಿನ ಬೌಲ್ ತೊಗೋಬೇಕು. ಅದರಲ್ಲಿ 2 ರೂಪೀಸ್ ಇರುವಂಥ ಬ್ರೂ ಕಾಫಿ ಹಾಕಿಬಿಡಿ. ಇವಾಗ ನೋಡಿ, ಎಷ್ಟು ಅಂದರೆ 2 ಸೆಕೆಂಡಲ್ಲಿ ನಿಮಗೆ ಕಾಂತಿಯುಕ್ತ ಸುಂದರವಾಗಿ ಸ್ಕಿನ್ ಕಾಣಿಸ್ಕೋಬೋದು. ಇವಾಗ 2 ರೂಪೀಸ್ ಬ್ರೂ ಕಾಫಿಯಲ್ಲಿ ನಾನಿವಾಗ ಹನಿ ಹಾಕ್ತಾಯಿದ್ದೀನಿ, ಜೇನುತುಪ್ಪ ಇವೆರಡೂ ಕೂಡ ಮಿಕ್ಸ್ ಮಾಡಿಕೊಂಡು ನಾವು ನಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿದ್ರೆ ಸಾಕು. ಒಂದು ವಾರಕ್ಕೆ ಒಂದು ಸರ್ತಿ ಇದನ್ನು ನೀವು ಅಪ್ಲೈ ಮಾಡ್ತಾ ಹೋದರೆ ನಿಮ್ಮ ಸ್ಕಿನ್ನು ಹೊಳಪು ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಸ್ನೇಹಿತರೆ, ಪಿಗ್ಮಿಟೇಷನ್, ಗುಳ್ಳೆಗಳ ಸಮಸ್ಯೆ, ಡಲ್ನೆಸ್ ಎಲ್ಲನೂ ಕೂಡ ರಿಮೂವ್ ಆಗುತ್ತೆ. ಖಂಡಿತವಾಗಿ ಈ ಥರ ರೆಡಿ ಮಾಡಿ ನಿಮ್ಮ ಸ್ಕಿನ್ನಿಗೆ ಯೂಸ್ ಮಾಡ್ಬೋದು. ತುಂಬಾ ಸರಳವಾಗಿ ಮಾಡಿರುವಂಥದ್ದು. ಹಾಗಾದರೆ ಖಂಡಿತವಾಗಿ ಈ ಪ್ಯಾಕನ್ನು ನಿಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಿ ಒಂದು 15 ನಿಮಿಷ ಬಿಡಬೇಕು ಡ್ರೈ ಆಗೋದಕ್ಕೆ. 15 ನಿಮಿಷ ಬಿಟ್ಟ ಮೇಲೆ ನೀವು ಮುಖ ವಾಶ್ ಮಾಡಿದ್ರೆ ಸಾಕು. ತುಂಬಾ ಸಿಂಪಲ್ಲಾಗಿ ತೋರಿಸಿದ್ದೀನಿ, ನೋಡ್ಕೊಂಡು ನೀವು ಕೂಡ ಮಾಡ್ಕೋಬೋದು. ಹಾಗೆ ಇನ್ನೊಂದು ಸೆಕೆಂಡ್ ಟಿಪ್ಸ್ ಕೊಡ್ತೀನಿ, ಬನ್ನಿ ವೀಕ್ಷಕರೇ. ಇವಾಗ ನೋಡಿ, ಸೆಕೆಂಡ್ ಟಿಪ್ಸ್ ಏನಂದರೆ, ನಮ್ಮ ಕೈಗಳು ಇವಾಗ ಟ್ಯಾನ್ ಆಗ್ತಾ ಹೋಗುತ್ತೆ. ಸ್ಕಿನ್ ತುಂಬಾ ಚಳಿಗಾಲದಲ್ಲಿ ಎಷ್ಟು ನಮ್ಮ ಕೈಗಳು ಕ್ರ್ಯಾಕ್ ಆಗ್ತಾ ಹೋಗುತ್ತಲ್ವ. ಹಾಗಾದರೆ ನಮ್ಮ ಕೈಗಳಿಗೂ ಕೂಡ ನಾವು ಸುಂದರವಾಗಿ ಕಾಣಿಸ್ಬೇಕಂದ್ರೆ ಒಂದೇ ಒಂದು ಟೊಮೊಟೊ ಹಣ್ಣಿದ್ರೆ ಸಾಕು. ನಮ್ಮ ಕೈಗಳು ಸಾಫ್ಟ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಕೈಗಳು ಎಷ್ಟೇ ಡ್ರೈ ಆದರೂ ಕೂಡ ಅದನ್ನು ಯೂಸ್ ಮಾಡಿದ್ಮೇಲೆ ನಮ್ಮ ಕೈಗಳು ತುಂಬಾ ಹೊಳಪಾಗುತ್ತೆ. ಹಾಗಾದರೆ ನಾವು ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ನೋಡಿಬಿಡಿ. ಇವಾಗ ಒಂದು ಟೊಮೊಟೊ ಹಣ್ಣು ನಾನು ಕಟ್ ಮಾಡಿ 2 ಸ್ಲೈಸ್ ತೊಗೊಂಡಿದ್ದೀನಿ. ಅದೇ 2 ಪೀಸ್ ಮಾಡ್ಕೋಬೇಕು ಟೊಮೊಟೊ ಹಣ್ಣಿಗೆ. ಇವಾಗ ಒಂದು ಟೊಮೊಟೊ ಹಣ್ಣಿನ ಮೇಲೆ ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ, ಉಪ್ಪು ನಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡುತ್ತೆ ಸ್ನೇಹಿತರೆ. ಉಪ್ಪು ತುಂಬಾ ಚೆನ್ನಾಗಿ ಒಂಥರ ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ. ಅದು ನಮ್ಮ ಟೊಮೊಟೊ ಹಣ್ಣಿನ ಮೇಲೆ ಹಾಕಿದ ಮೇಲೆ ಅದ್ರ ಪವರ್ ಡಬಲ್ ಆಗುತ್ತೆ ವೀಕ್ಷಕರೇ. ಟೊಮೊಟೊ ಹಣ್ಣು ನಮ್ಮ ಮುಖದ ಮೇಲಾಗಲಿ, ಕೈಗಳಾಗಲಿ ಇದನ್ನು ಹೊಳಪು ಡಬಲ್ ಮಾಡುವಂಥ ಕೆಲಸ ಮಾಡುತ್ತೆ. ಹಾಗಾಗಿ ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುವಂಥದ್ದು ಟೊಮೊಟೊ ಹಣ್ಣು. ಹಾಗಾಗಿ ಇದು ನೋಡಿ, ಟೊಮೊಟೊ ಹಣ್ಣಿನ ಮೇಲೆ ಉಪ್ಪು ಹಾಕಿದ್ದೀವಿ, ಅದು ಸೈಡಿಗೆ ಎತ್ತಿಡಬೇಕು. ಅಂದರೆ ಸ್ವಲ್ಪ ಉಪ್ಪು ಹಾಕಿ ಸೈಡಿಗೆ ಬಿಡಿ. ಆಮೇಲೆ ಇನ್ನೊಂದು ಟೊಮೊಟೊ ಹಣ್ಣಿಗೆ ಮತ್ತೇನು ಹಾಕ್ತೀನಿ ಅಂತ ನೋಡಿಬಿಡಿ. ಇವೆರಡೂ ಕೂಡ ಈ ಥರವಾಗಿ ನೀವೇನಾದರೂ ನಿಮ್ಮ ಕೈಗಳು, ಕಾಲುಗಳಿಗೆ ತುಂಬಾ ಕ್ರ್ಯಾಕ್ ಆಗ್ತಾ ಇರುವಂಥ ಸಮಸ್ಯೆ, ಚಳಿಗಾಲದಲ್ಲಿ ತುಂಬಾ ಡಲ್ ಆಗ್ತಾ ಇರುವಂಥ ಕೈಗಳಿದ್ದರೆ ಇದನ್ನು ಟ್ರೈ ಮಾಡ್ಬೋದು. ನೋಡಿ, ಇನ್ನೊಂದು ಟೊಮೊಟೊ ಹಣ್ಣಿನ ಮೇಲೆ ನಾನು ಶಾಂಪೂ ಹಾಕ್ತಾಯಿದ್ದೀನಿ. ಶಾಂಪೂ ನೀವು ಯಾವುದು ಬಳಸ್ತೀರಾ ಅದನ್ನು ಕೂಡ ಬಳಕೆ ಮಾಡ್ಬೋದು. ಇಲ್ಲದಿದ್ದರೆ ನಾನು ಬಳಸಿರುವಂಥ ಕ್ಲಿನಿಕ್ ಪ್ಲಸ್ ಶಾಂಪೂ ಕೂಡ ನೀವು ಕೂಡ ಬಳಸ್ಬೋದು. ಇವಾಗ ನೋಡಿ, ಶಾಂಪೂ ಹಾಕಿದ್ದೀನಿ, ಅದ್ರ ಮೇಲೆ ಸಕ್ಕರೆ ಹಾಕ್ತಾಯಿದ್ದೀನಿ. ನಾವು ಇದು ಸ್ಕ್ರಬ್ಬಿಂಗ್ ರೀತಿ ನಮ್ಮ ಕೈಗೆ ಯೂಸ್ ಮಾಡ್ಕೋಬೋದು. ಇವಾಗ ಇವೆರಡೂ ಕೂಡ ರೆಡಿ ಆಯಿತು. ರೆಡಿ ಆದಮೇಲೆ ಬನ್ನಿ, ಯಾಕೆ ತಡ ಮಾಡೋದು, ನಮ್ಮ ಕೈಗೆ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಚಳಿಗಾಲ ಆದಮೇಲೆ ನೋಡಿ, ಕೈಗಳು ಎಷ್ಟೆಲ್ಲ ನಮ್ಮ ಚಳಿಗಾಲದಿಂದ ನಮ್ಮ ಕೈ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಕೈಗಳು ಕೂಡ ತುಂಬಾ ಒಡೆಯುತ್ತೆ ಸ್ನೇಹಿತರೆ. ಆವಾಗ ನಾವೇನು ಮಾಡಬೇಕಂದ್ರೆ, ಫಸ್ಟಿಗೆ ಉಪ್ಪು ಮತ್ತು ಟೊಮೊಟೊ ಹಣ್ಣು ಸ್ಕ್ರಬ್ಬಿಂಗ್ ಮಾಡ್ಕೊಂಡ್ಬಿಡಿ. ಈ ಥರ ಚೆನ್ನಾಗಿ ಕ್ಲೀನಿಂಗ್ ರೀತಿ ಕೆಲಸ ಮಾಡುತ್ತೆ. ಫಸ್ಟಿಗೆ ಇದನ್ನು ಪೂರ್ತಿಯಾಗಿ ಕೈಯೆಲ್ಲ ಕೂಡ ಈ ಥರ ಟೊಮೊಟೊ ಹಣ್ಣು ಮಸಾಜ್ ಮಾಡ್ಕೊಳ್ತಾ ಹೋಗಬೇಕು. ಇದು ರಸವನ್ನು ನಮ್ಮ ಸ್ಕಿನ್ ಪೂರ್ತಿಯಾಗಿ ಎಲ್ಲ ಕಡೆ ಅಂಟ್ಕೋಬೇಕು. ಅಲ್ಲಿವರೆಗೂ ಇದೇ ರೀತಿಯಾಗಿ ಮಾಡಿದ್ರೆ ಸಾಕು. ನಮ್ಮ ಕೈಗಳಿಗೆ, ಕಾಲುಗಳಿಗೆ ಒಂದು ಪೆಡಿಕ್ಯೂರ್, ಮೆನಿಕ್ಯೂರ್ ಯಾವ ರೀತಿ ಮಾಡ್ತೀವಲ್ಲ ಅದೇ ಥರವಾಗಿ ಇದು ಕೂಡ ಮಸಾಜ್ ಮಾಡ್ಕೊಳ್ಳೋ ರೀತಿಯೇ ನಮಗೆ ಕೈಗಳಿಗೆ ಹೊಳಪು ಬರುತ್ತೆ. ಇವಾಗ ನೋಡಿ, ಕೈಗೆ ಫಸ್ಟಿಗೆ ಉಪ್ಪು ಮತ್ತು ಟೊಮೊಟೊ ಹಣ್ಣು ಇರುವಂಥದ್ದೆಲ್ಲ ನಾನು ಕೈ ಮೇಲೆ ಸ್ಕ್ರಬ್ಬಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಇದು ಟೊಮೊಟೊ ಹಣ್ಣು ಸ್ಕ್ರಬ್ಬಿಂಗ್ ಮಾಡ್ಕೊಂಡಾದ್ಮೇಲೆ ಸೈಡಿಗೆ ಬಿಟ್ಬಿಡಿ. ಮತ್ತೊಂದು ಶಾಂಪೂ ಮತ್ತು ಸಕ್ಕರೆ ತೊಗೊಂಡಿದ್ದೀನಲ್ವ, ಆ ಟೊಮೊಟೊ ಹಣ್ಣು ಮತ್ತು ಇದ್ರ ಮೇಲೆ ನಾವು ಮಸಾಜ್ ಕೊಡಬೇಕು. ಇವು 2 ಪ್ಯಾಕ್ ನೀವು ರೆಡಿ ಮಾಡಿ ನಿಮ್ಮ ಕೈಗಳಿಗೆ, ಕಾಲುಗಳಿಗೆ ಒಂದು ಸರ್ತಿ ನೀವು ಟ್ರೈ ಮಾಡಿದ್ರೆ ನಿಮ್ಮ ಕೈಗಳು ನೋಡಿದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಅಷ್ಟು ಚೆನ್ನಾಗಿ ನಮ್ಮ ಕೈಗಳೆಲ್ಲ ಕೂಡ ಗ್ಲೋ ಆಗುತ್ತೆ ವೀಕ್ಷಕರೇ. ನೋಡಿ, ಇವಾಗ ನನ್ನ ಕೈಗೆ ಪೂರ್ತಿಯಾಗಿ ಮಸಾಜ್ ಮಾಡ್ತಾಯಿದ್ದೀನಿ. ಟೊಮೊಟೊ ಹಣ್ಣಿನ ರಸ ನಮ್ಮ ಸ್ಕಿನ್ನನ್ನು ಹೊಳಪು ಡಬಲ್ ಮಾಡುತ್ತೆ ಸ್ನೇಹಿತರೆ. ನಮ್ಮ ಸ್ಕಿನ್ ಮೇಲಿರುವಂಥ ಡಲ್ನೆಸ್ ಎಲ್ಲನೂ ಕೂಡ ರಿಮೂವ್ ಮಾಡುತ್ತೆ. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಥರವಾಗಿ ರೆಡಿ ಮಾಡಿದ್ರೆ ನಿಮಗೆ ಕೂಡ ಅರ್ಥವಾಗುತ್ತೆ. ನೋಡಿ, ನಿಮಗೆ ಒಬ್ಬರಿಗೆ ನಿಮ್ಮ ಕೈಗಳಿಗೆ ಯೂಸ್ ಮಾಡೋ ರೀತಿಯೇ ನೀವು ಸ್ಕಿನ್ನಿಗೂ ಕೂಡ ಶಾಂಪು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಅಂದರೆ ಯೂಸ್ ಮಾಡ್ಬೋದು. ಇಲ್ಲದಿದ್ದರೆ ನೀವು ಕೈಗಳಿಗೆ ಫಸ್ಟ್ ಯೂಸ್ ಮಾಡ್ಬೋದು. ನೋಡಿ, ಕೈಗಳು, ಕಾಲುಗಳು, ಸ್ಕಿನ್ ಎಲ್ಲನೂ ಕೂಡ ಗ್ಲೋ ಆಗಲೇಬೇಕಲ್ವ. ಹಾಗಾಗಿ ಎರಡೂ ಕೂಡ ಟಿಪ್ಸ್ ನೀವು ಕೂಡ ಟ್ರೈ ಮಾಡ್ಬೋದು. ನೋಡಿ, ಎಷ್ಟು ಕೈ ಮೇಲಿರುವಂಥ ಕೊಳೆ ಎಲ್ಲನೂ ಕೂಡ ರಿಮೂವ್ ಆಗಿರುವಂಥದ್ದು. ಕೈ ಕೂಡ ಸಾಫ್ಟ್ನೆಸ್ ತುಂಬಾ ಚೆನ್ನಾಗಿ ಬಂದಿರೋಂಥದ್ದು. ಇವಾಗ ಕೈ ಪೂರ್ತಿಯಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ.
ವಾಶ್ ಮಾಡ್ಕೊಂಡು ಬಂದ ಮೇಲೆ ನನ್ನ ಕೈ ಇವಾಗ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಕೈಗಳು ಸಾಫ್ಟ್ನೆಸ್ ಆಗಿರುವಂಥದ್ದು ವೀಕ್ಷಕರೇ. ನೀವು ಕೂಡ ಇದನ್ನು ಟ್ರೈ ಮಾಡಿಬಿಡಿ. ಚಳಿಗಾಲದಲ್ಲಿ ಇದು ಬೆಸ್ಟ್ ಅನ್ಬೋದು. ಹಾಗಿದ್ರೆ ಈ ಥರವಾಗಿರುವಂಥ ಬೆಸ್ಟ್ ಹೋಮ್ ಮೇಡ್ ರೆಮಿಡಿ ಟ್ರೈ ಮಾಡಿ. ನೀವು ಕೂಡ ನೋಡಿದವರು ಯಾರಿಗಾದರೂ ಇಷ್ಟ ಆದರೆ ಅವರು ಕೂಡ 4 ಜನರಿಗೆ ಶೇರ್ ಮಾಡ್ಬೋದು. ಹಾಗಿದ್ರೆ ವೀಕ್ಷಕರೇ, ಸ್ನೇಹಿತರೆ, ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ನಿಮಗೂ ಇಷ್ಟ ಆದರೆ ನಮ್ಮ ಚಾನಲಲ್ಲಿ ಹಲವಾರು ರೀತಿ ವಿಡಿಯೋಗಳಿದೆ, ಹೋಗಿ ನೀವು ಕೂಡ ನೋಡ್ಬೋದು ವೀಕ್ಷಕರೇ. ನಿಮಗೂ ಕೂಡ ನಮ್ಮ ಚಾನಲ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ನೋಡಬೇಡಿ ಸ್ನೇಹಿತರೆ. ನೀವು ಸಪೋರ್ಟ್ ಮಾಡ್ತಾಯಿದ್ರೆ ಹೊಸ ಹೊಸ ವಿಡಿಯೋ ತೊಗೊಂಡು ಬರ್ತಾ ಹೋಗ್ತೀನಿ. ನಿಮಗಾಗಿ ಹೊಸ ಹೊಸ ಥರ ನೋಡಿಕೊಂಡು ನೀವು ಕೂಡ ಟ್ರೈ ಮಾಡ್ಬೋದು. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರೇ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಮತ್ತೊಂದು ಹೊಸದಾಗಿ ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಎಲ್ಲರೂ ಕೂಡ ಕಾಯ್ತಾ ಇರ್ತೀರ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಸ್ನೇಹಿತರೆ. ಧನ್ಯವಾದ ಎಲ್ರಿಗೂ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್.